ತಾವು ತಮ್ಮ ಪ್ಲಾಟ್ನಲ್ಲಿ ನ್ಯಾನೋ ಡಿ ಎ ಪಿನ ಯೂಸ್ ಮಾಡಿ ಅದರ ರಿಸಲ್ಟು ತಮಗೆ ಗೊತ್ತಾಗುತ್ತೆ. ನ್ಯಾನೋ ಡಿ ಎ ಪಿ ಯೂಸ್ ಮಾಡೋದ್ರಿಂದ ರಿಸಲ್ಟ್ ತುಂಬಾನೇ ಫಾಸ್ಟ್ ಆಗಿ ಬರುತ್ತೆ. ನೈಟ್ರೋಜನ್ ಹಾಗೂ ಫಾಸ್ಫರಸ್ ಕಂಟೆಂಟು ನ್ಯಾನೋ ಡಿ ಎ ಪಿಯಲ್ಲಿ ಇದ್ದ ಕಾರಣ ರಿಸಲ್ಟು ಹಾಗೂ ಗ್ರೋತು ತುಂಬಾನೇ ಚೆನ್ನಾಗಿ ಆಗುತ್ತೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ನ್ಯಾನೋ ಡಿ ಎ ಪಿ ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನ್ಯಾನೋ ಡಿ ಎ ಪಿ ಏನು, ನ್ಯಾನೋ ಡಿ ಎ ಪಿಯಿಂದ ನಮ್ಮ ಕೃಷಿಯಲ್ಲಿ ಯಾವ ತರಹ ಬದಲಾವಣೆಗಳು ಆಗ್ತವೆ ಹಾಗೂ ನ್ಯಾನೋ ಡಿ ಎ ಪಿಯನ್ನ ಯಾವ ತರಹ ನಮ್ಮ ಕೃಷಿಯಲ್ಲಿ ಯೂಸ್ ಮಾಡಬೇಕು, ಇದರ ಕಂಪ್ಲೀಟ್ ಡೀಟೇಲ್ ಅನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಈಗ ನ್ಯಾನೋ ಡಿ ಎ ಪಿ ಇದು ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಿರುವ ಪ್ರಾಡಕ್ಟು. ಇದು ಇಫ್ಕೋ ಕಂಪನಿಯ ಪ್ರಾಡಕ್ಟ್ ಆಗಿದೆ ಹಾಗೂ ಇದರಲ್ಲಿ ನೈಟ್ರೋಜನ್ ಹಾಗೂ ಫಾಸ್ಫರಸ್ ಈ ಪೋಷಕಾಂಶಗಳು ಇರ್ತವೆ. ಇದರಲ್ಲಿ ನೈಟ್ರೋಜನ್ 8% ಇರುತ್ತೆ ಹಾಗೂ ಫಾಸ್ಫರಸ್ 16% ಇರುತ್ತೆ. ನ್ಯಾನೋ ಡಿ ಪಿಯಲ್ಲಿ ನ್ಯಾನೋ ಪಾರ್ಟಿಕಲ್ ಸೈಜ್ ಅಲ್ಲಿ ಡಿ ಎ ಪಿ ಇರುತ್ತೆ. ಇದರಿಂದ ಏನಾಗುತ್ತೆ, ಅದು ತಾವು ಸ್ಪ್ರೇ ಮಾಡಿದಾಗ ತುಂಬಾನೇ ಚೆನ್ನಾಗಿ ತಮ್ಮ ಬೆಳೆಯ ಮೇಲೆ ಪರಿಣಾಮವನ್ನು ಮಾಡುತ್ತೆ. ಇದರಿಂದ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈ ತರಹ ನ್ಯಾನೋ ಡಿ ಎ ಪಿ ಇದೆ. ಈಗ ನ್ಯಾನೋ ಡಿ ಎ ಪಿಯಿಂದ ಯಾವ ತರಹ ನಮಗೆ ಸಹಾಯ ಆಗತ್ತೆ, ಯಾವ ತರಹ ನಮ್ಮ ಬೆಳೆಯಲ್ಲಿ ಚೇಂಜಸ್ಗಳಾಗ್ತವೆ, ಇದರ ಬಗ್ಗೆ ಚರ್ಚೆ ಮಾಡೋಣ. ಈಗ ನಿಮ್ಮ ಬೆಳೆಯಲ್ಲಿ ನೈಟ್ರೋಜನ್ ಅಥವಾ ಫಾಸ್ಫರಸ್ ಡೆಫಿಸಿಯನ್ಸಿ ಆದರೆ ತಾವು ನ್ಯಾನೋ ಡಿ ಎ ಪಿಯನ್ನ ಸ್ಪ್ರೇ ಮಾಡುವುದರಿಂದ ಆ ಡೆಫಿಸಿಯನ್ಸಿಯಿಂದ ತಾವು ಆರಾಮಾಗಿ ಪಾರಾಗಬಹುದು. ಈ ತರಹ ಡೆಫಿಸಿಯನ್ಸಿ ಆದಾಗ ತಾವು ನ್ಯಾನೋ ಡಿ ಎ ಪಿಯನ್ನ ಯೂಸ್ ಮಾಡಬಹುದು. ನೈಟ್ರೋಜನ್ ಮತ್ತು ಫಾಸ್ಫರಸ್ ಇದರ ಅವಶ್ಯಕತೆ ಇದ್ದಾಗ ತಾವು ಅದನ್ನ ಸ್ಪ್ರೇ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೂ ಇದನ್ನ ತಾವು ಸೀಡ್ ಟ್ರೀಟ್ಮೆಂಟ್ ಮಾಡಿದ್ರೆ ಹಾಗೂ ಅದರ ಜೊತೆಗೆ ತಾವು ಇದನ್ನ ಸ್ಪ್ರೇಯನ್ನ ಮಾಡಿದ್ರೆ ಆ ಬೆಳೆಯಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಆಮೇಲೆ ತಮಗೆ ಕೃಷಿಯಲ್ಲಿ ತುಂಬಾನೇ ಚೆನ್ನಾಗಿ ಉತ್ಪಾದನೆಯು ಹೆಚ್ಚಾಗತ್ತೆ. ಈ ತರಹ ನ್ಯಾನೋ ಡಿ ಎ ಪಿ ಯೂಸ್ ಮಾಡೋದ್ರಿಂದ ಬೆಳೆಯಲ್ಲಿ ಬೆಳವಣಿಗೆ ಜೊತೆಗೆ ತಮ್ಮ ಉತ್ಪಾದನೆಯು ಹೆಚ್ಚಾಗತ್ತೆ. ಈಗ ನ್ಯಾನೋ ಡಿ ಎ ಪಿ ತಾವು ಯೂಸ್ ಮಾಡ್ತೀರಾ, ಯೂಸ್ ಮಾಡೋದ್ರಿಂದ ಏನಾಗತ್ತೆ, ತಮ್ಮ ಬೆಳೆಯಲ್ಲಿ ಕವಲುಗಳ ಸಂಖ್ಯೆ ಹೆಚ್ಚಾಗ್ತವೆ, ಬ್ರಾಂಚಸ್ಗಳ ಸಂಖ್ಯೆ ಹೆಚ್ಚಾಗತ್ತೆ ಹಾಗೂ ಕ್ಲೋರೋಫಿಲ್ ಈ ಕಂಟೆಂಟು ಹೆಚ್ಚಾಗತ್ತೆ. ಇದರಿಂದ ಫೋಟೋಸಿಂಥಸಿಸ್ ರೇಟು ತುಂಬಾನೇ ಚೆನ್ನಾಗಿ ಡೆವಲಪ್ ಆಗತ್ತೆ. ಅದರ ಸಲುವಾಗಿ ನ್ಯಾನೋ ಡಿ ಎ ಪಿಯನ್ನ ತಾವು ಅವಶ್ಯವಾಗಿ ಯೂಸ್ ಮಾಡಬೇಕು. ತಾವು 50 kg ಡಿ ಎ ಪಿ ಚೀಲವನ್ನ ಯೂಸ್ ಮಾಡ್ತೀರಾ, ಅದರಲ್ಲಿ ಏನಾಗತ್ತೆ, ತಾವು ಯಾವಾಗ ಅದನ್ನು ತಮ್ಮ ನೆಲದಲ್ಲಿ ಹಾಕ್ತೀರಾ ಅಥವಾ ತಮ್ಮ ಮಣ್ಣಿನಲ್ಲಿ ಹಾಕ್ತೀರಾ, ಅದು ನೀರಿನ ಜೊತೆ ಹರಿದು ಹೋಗುವ ಚಾನ್ಸಸ್ ಇರುತ್ತೆ. ತಾವು ನೆಲದಲ್ಲಿ ಅಥವಾ ಮಣ್ಣಿನಲ್ಲಿ ಡಿ ಎ ಪಿ ಹಾಕಿದಾಗ ಬಿಸಿಲು ಬಿದ್ದಾಗ ಅದರಿಂದ ನ್ಯೂಟ್ರಿಯೆಂಟ್ ಲಾಸ್ ಆಗುವ ಚಾನ್ಸಸ್ ಇರುತ್ತೆ. ಈ ತರಹ ನ್ಯೂಟ್ರಿಯೆಂಟ್ ಲಾಸ್ ಚಾನ್ಸಸ್ಸು ಕನ್ವೆನ್ಷನಲ್ ಡಿ ಎ ಪಿ ಅಂದ್ರೆ ಹರಳುಗಳ ರೂಪದಲ್ಲಿ ಇರುವ ಡಿ ಎ ಪಿ 50 kg ಚೀಲದಲ್ಲಿ ಇರುವ ಡಿ ಎ ಪಿ ಯೂಸ್ ಮಾಡೋದ್ರಿಂದ ಈ ತರಹ ಲಾಸಸ್ಗಳು ಆಗ್ತವೆ. ಅಂದ್ರೆ ಲೀಚಿಂಗ್ ಮುಖಾಂತರ ಲಾಸಸ್ ಆಗ್ತವೆ ಅಥವಾ ರನ್ ಆಫ್ ಅದು ಹರಿದು ಹೋಗುವ ಚಾನ್ಸಸ್ ಹೆಚ್ಚಿರುತ್ತೆ. ಇದರ ಸಲುವಾಗಿ ತಾವು ನ್ಯಾನೋ ಡಿ ಎ ಪಿಯನ್ನ ಸ್ಪ್ರೇ ಮಾಡಿ ತಾವು ಬಳಸುವ ಎಲ್ಲ ನ್ಯಾನೋ ಡಿ ಎ ಪಿಯಲ್ಲಿ ನಿಯರ್ಲಿ 90% ತಾವು ಬಳಸುವ ನ್ಯಾನೋ ಡಿ ಎ ಪಿಯು ತಮ್ಮ ಬೆಳೆಗಳ ಮೇಲೆ ಕೆಲಸವನ್ನ ಮಾಡುತ್ತೆ. ತಾವು ಬೀಜ ಉಪಚಾರದಲ್ಲಿ ಸೀಡ್ ಟ್ರೀಟ್ಮೆಂಟ್ ದಲ್ಲಿ ಡಿ ಎ ಪಿಯನ್ನ ಯೂಸ್ ಮಾಡಿದಾಗ ಹಾಗೂ ತಾವು ಸ್ಪ್ರೇದಲ್ಲಿ ಡಿ ಎ ಪಿಯನ್ನ ಯೂಸ್ ಮಾಡಿದಾಗ ಎಲ್ಲ ಬೆಳೆಯಲ್ಲಿ ತಾವು ಅದನ್ನ ಯೂಸ್ ಮಾಡಿದಾಗ ಅಲ್ಟಿಮೇಟ್ ಪ್ರಾಡಕ್ಟ್ ನಮ್ದು ಏನು ಬರುತ್ತೆ, ಅದು ಧಾನ್ಯಗಳಾಗಿರ್ಬೋದು ಅಥವಾ ವೆಜಿಟೇಬಲ್ಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಈ ತರಹ ಅದರಲ್ಲಿ ಬೆಳೆಯ ಕ್ವಾಲಿಟಿಯು ಚೆನ್ನಾಗಿ ಬರುತ್ತೆ. ಹಾಗೂ ಅದರ ಜೊತೆಗೆ ಅದರಲ್ಲಿ ಬೆಳೆಯ ಕ್ವಾಲಿಟಿಯಲ್ಲಿ ಪ್ರೋಟೀನ್ ಕಂಟೆಂಟು ಹಾಗೂ ನ್ಯೂಟ್ರಿಯೆಂಟ್ ಕಂಟೆಂಟು ತುಂಬಾನೇ ಚೆನ್ನಾಗಿ ಇರುತ್ತೆ. ಅದಕ್ಕೆ ನ್ಯಾನೋ ಡಿ ಎ ಪಿಯನ್ನ ಯೂಸ್ ಮಾಡೋದ್ರಿಂದ ಈ ತರಹ ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸು ನಮಗೆ ಬರ್ತವೆ. ನ್ಯಾನೋ ಡಿ ಎ ಪಿ ಎಕೋ ಫ್ರೆಂಡ್ಲಿ ಇದೆ. ಯಾವುದೇ ತರಹದ ವಿಪರೀತ ಪರಿಣಾಮ ನಮ್ಮ ಪರಿಸರದ ಮೇಲೆ ಆಗಲ್ಲ. ಅದಕ್ಕೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಯಾವುದೇ ಹಾನಿಯು ನಮ್ಮ ಪರಿಸರಕ್ಕೆ ಆಗಲ್ಲ ಹಾಗೂ ಅದರ ಜೊತೆಗೆ ಇದು ಒಂದು ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್. ಈಗ ತಾವು ಕನ್ವೆನ್ಷನಲ್ ಡಿ ಎ ಪಿ ಹರಳು ರೂಪದಲ್ಲಿ ಇರುವ ಡಿ ಎ ಪಿನ ಯೂಸ್ ಮಾಡ್ತೀರಾ, ಅದರಿಂದ ಒಂದಿಷ್ಟು ಲಾಸ್ ಆಗತ್ತೆ. ಆದ್ರೆ ನ್ಯಾನೋ ಡಿ ಎ ಪಿ ಯೂಸ್ ಮಾಡೋದ್ರಿಂದ ತಾವು ಬಳಸುವ ನ್ಯಾನೋ ಡಿ ಎ ಪಿಯಿಂದ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ. ಇದರಿಂದ ತಮ್ಮ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಆಗತ್ತೆ. ಅದರ ಸಲುವಾಗಿ ನ್ಯಾನೋ ಡಿ ಎ ಪಿಯು ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಮಾಡಲು ತುಂಬಾನೇ ಚೆನ್ನಾಗಿ ಸಹಾಯ ಮಾಡುತ್ತೆ.
ಅದರ ಸಲುವಾಗಿ ತಾವು ನ್ಯಾನೋ DAP ಅನ್ನ ಯೂಸ್ ಮಾಡಬೇಕು. ಈಗ ನ್ಯಾನೋ DAP ಅನ್ನ ಯಾವ ತರ ಯೂಸ್ ಮಾಡಬೇಕು? ಒಂದನೇದು ಸೀಡ್ ಟ್ರೀಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ತಾವು ನ್ಯಾನೋ DAP ಅನ್ನ ಯೂಸ್ ಮಾಡಬಹುದು. ಆಮೇಲೆ ಅದರ ಜೊತೆಗೆ ರೂಟ್ ಟ್ರೀಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ತಾವು ನ್ಯಾನೋ DAP ಅನ್ನ ಯೂಸ್ ಮಾಡಬಹುದು. ಅಥವಾ ತಾವು ಸ್ಪ್ರೇ ಮೂಲಕ ನ್ಯಾನೋ DAP ಅನ್ನ ಯೂಸ್ ಮಾಡಬಹುದು. ಸ್ಪ್ರೇದಲ್ಲಿ ತಾವು 2 ಸ್ಪ್ರೇಗಳನ್ನ ತಗೋಬೇಕು. ತಾವು ಸೀಡ್ ಟ್ರೀಟ್ಮೆಂಟ್ ದಲ್ಲಿ 3 ರಿಂದ 5 ml ನ್ಯಾನೋ DAP ಅನ್ನ 1 kg ಸೀಡ್ಸ್ಗೆ ಯೂಸ್ ಮಾಡಬೇಕು. ಅದನ್ನ ತುಂಬಾನೇ ಚೆನ್ನಾಗಿ ಸೀಡ್ಸ್ ಮೇಲೆ ಹಚ್ಚಬೇಕು. ಅವಶ್ಯಕತೆ ಇದ್ದಲ್ಲಿ ತಾವು ನೀರನ್ನ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿ ಸೀಡ್ ಟ್ರೀಟ್ಮೆಂಟ್ ಅನ್ನ ಮಾಡಬೇಕು. ಸೀಡ್ ಟ್ರೀಟ್ಮೆಂಟ್ ಮಾಡುವಾಗ ಆ ನ್ಯಾನೋ DAP ತುಂಬಾನೇ ಚೆನ್ನಾಗಿ ತಮ್ಮ ಸೀಡ್ಗಳಿಗೆ ಅಂಟಿರಬೇಕು. ಈ ತರಹ ತಾವು ಸೀಡ್ ಟ್ರೀಟ್ಮೆಂಟ್ ಅನ್ನ ಮಾಡಿ. ರೂಟ್ ಟ್ರೀಟ್ಮೆಂಟ್ ದಲ್ಲಿಯೂ ಹಾಗೆ ತಾವು 3 ರಿಂದ 5 ml ನ್ಯಾನೋ DAP ಅನ್ನ ತಗೋರಿ. ಅದರ ಜೊತೆಗೆ ಸಫಿಸಿಯೆಂಟ್ ವಾಟರ್ ಅನ್ನ ಮಿಕ್ಸ್ ಮಾಡಿ ಆಮೇಲೆ ರೂಟ್ ಡಿಪ್ ಅಂತ ಹೇಳಿ ತಾವು ರೂಟ್ ಟ್ರೀಟ್ಮೆಂಟ್ ಗಾಗಿ ಅದನ್ನ ಯೂಸ್ ಮಾಡಬಹುದು. ಸ್ಪ್ರೇದಲ್ಲಿ ತಾವು 1 ಲೀಟರ್ ನೀರಿಗೆ 3 ರಿಂದ 5 ml ನ್ಯಾನೋ DAP ಅನ್ನ ಯೂಸ್ ಮಾಡಿ ಹಾಗೂ ಅದನ್ನು ತಾವು ಸ್ಪ್ರೇಯನ್ನ ಮಾಡಿ. ತಾವು 2 ಸ್ಪ್ರೇಯನ್ನ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದರ ಸಲುವಾಗಿ ತಾವು 2 ಸ್ಪ್ರೇಯನ್ನ ಮಾಡಬೇಕು. 1ನೇ ಸ್ಪ್ರೇ ಗ್ರೋತ್ ಆಗುವ ಟೈಮ್ ದಲ್ಲಿ ಮಾಡಬೇಕು ಹಾಗೂ 2ನೇ ಸ್ಪ್ರೇ ಫ್ಲವರಿಂಗ್ ಆಗೋಕ್ಕಿಂತ ಮುಂಚೆ ಅದನ್ನು ತಾವು ಯೂಸ್ ಮಾಡಬೇಕು. ಅಥವಾ ಟಿಲ್ಲರಿಂಗ್ ಫೇಸ್ ಅಂತ ಹೇಳ್ತೀವಿ, ಅಥವಾ ಬ್ರಾಂಚಸ್ ಆಗುವ ವೇಳೆಯಲ್ಲಿ ತಾವು ನ್ಯಾನೋ DAP ಅನ್ನ ಯೂಸ್ ಮಾಡಬೇಕು. ಈ ತರಹ ತಾವು ಸ್ಪ್ರೇದಲ್ಲಿ ಹಾಗೂ ಸೀಡ್ ಟ್ರೀಟ್ಮೆಂಟ್ ಹಾಗೂ ರೂಟ್ ಟ್ರೀಟ್ಮೆಂಟ್ ಈ ತರಹ ತಾವು 3 ವಿಧಗಳಲ್ಲಿ ತಾವು ಅದನ್ನ ಯೂಸ್ ಮಾಡಬಹುದು. ಸ್ಪ್ರೇ ಮಾಡುವಾಗ ತಾವು ಈವ್ನಿಂಗ್ ವೇಳೆಯಲ್ಲಿ ಸ್ಪ್ರೇ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈ ತರಹ 3 ರಿಂದ 5 ml ಸ್ಪ್ರೇ ಸಲುವಾಗಿ ಯೂಸ್ ಮಾಡಬೇಕು ಹಾಗೂ 3 ರಿಂದ 5 ml ಸೀಡ್ ಟ್ರೀಟ್ಮೆಂಟ್ ಸಲುವಾಗಿ ತಾವು ನ್ಯಾನೋ DAP ಅನ್ನ ಯೂಸ್ ಮಾಡಬೇಕು. ತಾವು ಒಂದು ಸಲ ನ್ಯಾನೋ DAP ಅನ್ನ ಯೂಸ್ ಮಾಡಿ ನೋಡಿ. ತಮ್ಮ ಬೆಳೆಯಲ್ಲಿ ಯಾವ ತರಹ ಬದಲಾವಣೆಗಳಾಗ್ತವೆ, ಆ ಬದಲಾವಣೆಗಳು ನಿಮಗೆ ಗೊತ್ತಾಗ್ತವೆ. ತಮ್ಮ ಪ್ಲಾಟಿನಲ್ಲಿ 2 ಭಾಗಗಳನ್ನ ಮಾಡಿ. 1ನೇ ಭಾಗದಲ್ಲಿ ತಾವು DAP ಅನ್ನ ಯೂಸ್ ಮಾಡಿ 50 kg ಚೀಲದ ಸ್ವರೂಪದಲ್ಲಿ ಬರುವ ಹರಳು ಸ್ವರೂಪದಲ್ಲಿ ಬರುವ DAP ಅನ್ನ ಯೂಸ್ ಮಾಡಿ. ಮತ್ತು ಇನ್ನೊಂದು ಭಾಗದಲ್ಲಿ ತಾವು ನ್ಯಾನೋ DAP ಅನ್ನ ಯೂಸ್ ಮಾಡಿ. ಸೀಡ್ ಟ್ರೀಟ್ಮೆಂಟ್ ಸಲುವಾಗಿ ನ್ಯಾನೋ DAP ಅನ್ನ ಬಳಸಿ, ಸ್ಪ್ರೇಯಲ್ಲಿ ನ್ಯಾನೋ DAP ಅನ್ನ ಬಳಸಿ. ಈ ತರಹ ತಾವು ನ್ಯಾನೋ DAP ಅನ್ನ ಯೂಸ್ ಮಾಡಿ. ಈಗ ತಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯಾವುದು ಚೆನ್ನಾಗಿದೆ ಅದರ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ. ಈ ತರಹ ತಾವು ಯೂಸ್ ಮಾಡಿದ್ರೆ ತಮಗೆ ನ್ಯಾನೋ DAP ರಿಸಲ್ಟ್ ಗೊತ್ತಾಗತ್ತೆ. ನಾವು ನಮ್ಮ ಎಲ್ಲ ಪ್ಲಾಟ್ಗಳಿಗೆ ನ್ಯಾನೋ DAP ಸ್ಪ್ರೇಯನ್ನ ತಗೋತೀವಿ. ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ತಾವು ಈ ತರಹ ಪ್ರಯೋಗ ಮಾಡಿ ಆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಅಂತ ಹೇಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊತೀನಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.